ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನೇಣು ಬಿಗಿದುಕೊಂಡು 10ನೇ ತರಗತಿಯ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಡೆತ್ ನೋಟ್ ಬರೆದಿಟ್ಟು ಹಾಸ್ಟೆಲ್ನಲ್ಲೇ ಶರತ್ ಎನ್ನುವ ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾನೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ನವೋದಯ ಹಾಸ್ಟೆಲ್ನಲ್ಲಿ ಶರತ್ ಪರಮೇಶ್ವರ್, ಇವರ ಹೆಸರು ಶರತ್ ಪರಮೇಶ್ವರ್ ಅಂತೇಳಿ, ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಡೆತ್ ನೋಟ್ನಲ್ಲಿ ಸಾರಿ ಮಮ್ಮಿ ಪಪ್ಪ ಐ ಲವ್ ಯು ಅಂತೇಳಿ ಡೆತ್ ನೋಟ್ ಬರೆದಿದ್ದು, ಕೀಪ್ ಸ್ಮೈಲ್ ಫಾರ್ ಎವರ್ ಅಂತ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಶರತ್ ಪರಮೇಶ್ವರ್. ಬಸವ ಕಲ್ಯಾಣದ ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು. ಮಗನನ್ನ ಕಳೆದುಕೊಂಡು 16-17 ವರ್ಷದ ಮಗ, SSLC ವಿದ್ಯಾರ್ಥಿ, ಮಗನ ಭವಿಷ್ಯದ ಬಗ್ಗೆ ಹೆತ್ತವರು 10 ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಅಚಾನಕ್ಕಾಗಿ ಇವತ್ತಿದ್ದ ಮಗ ನಾಳೆ ಇಲ್ಲ ಅಂದರೆ ಅವ್ರಿಗೂ ಕೂಡ ಆಕಾಶ ಕಳಚಿ ಬಿದ್ದಂತಾಗಿರುತ್ತೆ. ಅವರ ಇಡೀ ಜೀವನವೇ ಇಲ್ಲಿಗೆ ಮುಗೀತೇನೋ ಅನಿಸುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಶರತ್ ಪರಮೇಶ್ವರ್ ಎಂಬ ವಿದ್ಯಾರ್ಥಿ. ತನ್ನ ಹಾಸ್ಟೆಲ್ನಲ್ಲಿನೇ ಈತ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನವೋದಯ ಹಾಸ್ಟೆಲ್ನಲ್ಲಿ ಈತ ವಾಸ ಇರ್ತಾ ಇದ್ದ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರದಲ್ಲಿರುವಂತಹ ನವೋದಯ ಶಾಲೆಯ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದಂತಹ ಶರತ್ ಪರಮೇಶ್ವರ್ ಅದೇ ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಯ ಕಾರಣ ಏನು ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಿ ಪ್ರಕರಣವನ್ನು ಪತ್ತೆ ಹಚ್ಚಬೇಕಿದೆ. ಬಸವಕಲ್ಯಾಣ ಶವಾಗಾರದ ಮುಂದೆ ಸದ್ಯ ಶವಾಗಾರದಲ್ಲಿ ಅವರ ಮೃತದೇಹವನ್ನು ಇಡಲಾಗಿದೆ. ಶರತ್ ಪರಮೇಶ್ವರ್ ಮೃತದೇಹವನ್ನು ಅವರ ಕುಟುಂಬಸ್ಥರು ಆ ಶವಾಗಾರದ ಮುಂದೆ ಬಂದಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ.